ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಗ್ಗಿಲ್ಲದೆ ನಡೀತಾ ಇರುವ ಮರಳು ದಂಧೆ, ಪೊಲೀಸರ ಶಾಮೀಲಿನ ಶಂಕೆ. ಸಿರುಗುಪ್ಪ ತಾಲೂಕಿನ ರಾರಾವಿ ಸೇತುವೆ ಸಮೀಪದಲ್ಲಿ ಮರಳುಗಾರಿಕೆ ನಡೀತಾ ಇದ್ದು, ಹರಿವು ಹೆಚ್ಚಾಗಿ ನೂತನ ಸೇತುವೆಗೆ ಧಕ್ಕೆ ಆಗುವ ಭೀತಿ ಇದೆ. ಕಳೆದ ಹಲವು ತಿಂಗಳಿನಿಂದಲೂ 10 ಟ್ರ್ಯಾಕ್ಟರ್ಗಳಿಂದ ನಗರಕ್ಕೆ ಮರಳು ಸಾಗಿಸಲಾಗ್ತಾ ಇದೆ. ಇದು ನೇರ ಪೊಲೀಸರ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದ್ದು, ರಾತ್ರಿಯಿಡೀ ನಿರ್ಭಯವಾಗಿ ದೊಡ್ಡ ದೊಡ್ಡ ಧ್ವನಿ ವರ್ಧಕಗಳಲ್ಲಿ ಶಬ್ದ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಯನ್ನ ನೀಡುತ್ತಾ ಇದ್ದಾರೆ. ಈ ಬಗ್ಗೆ ಧ್ವನಿ ಎತ್ತುವ ಸಾರ್ವಜನಿಕರನ್ನ, ಪತ್ರಕರ್ತರನ್ನ, ಸಂಘಟನೆಗಳ ಮುಖಂಡರನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ. ಕೆಲವು ತಿಂಗಳ ಹಿಂದಷ್ಟೇ ಅಕ್ರಮ ಮರಳು ದಂಧೆಯ ಬಗ್ಗೆ 112 ಸಹಾಯವಾಣಿಗೆ ಮಾಹಿತಿ ನೀಡಿದ್ದಕ್ಕೆ ರೌಡಿ ಶೀಟರ್ ಹಾಕುವುದಾಗಿ, ಊರು ಬಿಡಿಸುವುದಾಗಿ ಗೊಡ್ಡು ಬೆದರಿಕೆ ಹಾಕ್ತಾ ಇದ್ದಾರೆ. ಎಸ್ಟಿ ಮೀಸಲಾತಿ ಕ್ಷೇತ್ರದ ಅವಧಿಯಲ್ಲಿ ಎಸ್ಟಿ ಮತ್ತು ಎಸ್ಸಿ ಜನಾಂಗದ ಪತ್ರಕರ್ತರನ್ನ ಗುರಿಯಾಗಿಸ್ತಾ ಇದ್ದಾರೆ ಪೊಲೀಸರು. ಇನ್ನು ಸಾರ್ವಜನಿಕ ವಲಯದಲ್ಲಿ ಭಯ ಭೀತಿಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಿಪಿಐ ಹನುಮಂತಪ್ಪ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಪತ್ರಿಕಾ ಸ್ವಾತಂತ್ರ್ಯ ಹಾಗೂ ಹೋರಾಟಗಾರರ ಹಕ್ಕಿಗೆ ಧಕ್ಕೆ ತರುವ ಯತ್ನ ಮಾಡ್ತಾ ಇದ್ದು, ಇನ್ನು ಜನಸಾಮಾನ್ಯರ ಪಾಡು ಕೇಳೋರು ಯಾರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಮುಂದಾದ್ರೂ ಮೇಲಿನ ಅಧಿಕಾರಿಗಳು ಇಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಪತ್ರಿಕಾ ಸ್ವಾತಂತ್ರ್ಯ ಹಾಗೂ ಸಂಘಟನೆಗಳ ಹೋರಾಟದ ಹಕ್ಕುಗಳನ್ನ ಸಂರಕ್ಷಿಸಬೇಕಾಗಿದೆ. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.